ತೂಗಬೇಕು ಮನದೊಳಗೆ ತೂಕವುಳ್ಳವರ ಮಾತು ಹಿಡಿದು, ಬಾಗಬೇಕು ಬಿಲ್ಲಾಗಿ ದೂರ ಗುರಿಯೆಡೆಗೆ ಜೀವ ಮಿಡಿದು, ಕಾಯಬೇಕು ಹುಳಿಯೊಗರು ಮಾಗಿ ರಸ ತುಂಬಿ ತೂಗುವವರೆಗೂ ಇಂದು ನಾಳೆ ಬಂದಿತ್ತು ಗೆಳೆಯ ಆ ಅಮೃತಗಳಿಗೆ. ಕನ್ನಡದ ಶ್ರೇಷ್ಠ ಕವಿ ಚೆನ್ನವೀರ ಕಣವಿಯವರ ಭೂಮಿ ತೂಕ ಕವಿತೆಯ ಸಾಲುಗಳಿವು. ಜ್ಞಾನಾಮೃತಕ್ಕೆ ಶ್ರವಣಗಳನ್ನು ಮತ್ತೆ ನಾವು ತೆರೆದಿಡುವ ಸಮಯವಿದು. ತಮ್ಮ ಆದರ್ಶ ವ್ಯಕ್ತಿತ್ವ ಮತ್ತು ವೃತ್ತಿ ಕ್ಷೇತ್ರ ಸಾಧನಾ ವಲಯಗಳಲ್ಲಿ ಈ ನಾಡಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟ ಆದರ್ಶ ಗುರುಗಳು ಈ ದಿನ ದಿಕ್ಸೂಚಿ ಭಾಷಣವನ್ನು ನೆರವೇರಿಸಲಿರುವ ಗೌರವಾನ್ವಿತ ಶ್ರೀ ಸತೀಶ್ ಭಟ್ ಸರ್ ಅವರ ಪರಿಚಯವನ್ನು ತಮ್ಮೆಲ್ಲರ ಮುಂದಿಡಲು ಹರ್ಷಿಸುತ್ತಿದ್ದೇನೆ. ಗೌರವಾನ್ವಿತರು ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದ ಪಂಡಿಂಜೆ ದಿವಂಗತ ಕೃಷ್ಣ ಭಟ್ ಹಾಗೂ ದಂಪತಿಗಳ ಸುಪುತ್ರ. ಪ್ರಾಥಮಿಕ ಶಿಕ್ಷಣವನ್ನು ತನ್ನ ಸ್ವಗ್ರಾಮದಲ್ಲಿ ಪ್ರೌಢ ಹಾಗೂ ಪಿಯು ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಉಡುಪಿಯಲ್ಲಿ ಪೂರೈಸಿ ಮಂಗಳೂರಿನಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದುಕೊಂಡವರು. 1989ರಿಂದ ಬಿಳಿನೆಲೆಯ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಗಣಿತ ಶಿಕ್ಷಕರಾಗಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಳಿಕ 2011ರಿಂದ ಶ್ರೀರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುದೀರ್ಘ 36 ವರ್ಷಗಳ ಸಾರ್ಥಕ ವೃತ್ತಿ ಜೀವನದಲ್ಲಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಪೂರಕವಾದ ಅನೇಕ ವಿನೂತನ ಪ್ರಯೋಗಗಳ ಮೂಲಕ ಪಾಠ ಪ್ರವಚನಗಳನ್ನು ನಡೆಸಿ ಸಮಾಜಕ್ಕೆ ಅಮೂಲ್ಯ ಪ್ರತಿಭೆಗಳನ್ನು ಕೊಡುಗೆಯಾಗಿ ನೀಡಿದವರು. NNMS NTSC ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿಸಿದ್ದಾರೆ. ಶಾಲೆಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ವಿವಿಧ ಯೋಜನೆಗಳಿಂದ ದೇಣಿಗೆಯನ್ನು ತರಿಸಿದವರು. ವೃತ್ತಿಯ ಜೊತೆಗೆ ಅಂತಾರಾಷ್ಟ್ರೀಯ JC ಸಂಸ್ಥೆಯ ರಾಷ್ಟ್ರೀಯ ತರಬೇತುದಾರರಾಗಿ ಅನೇಕ ವ್ಯಕ್ತಿತ್ವ ವಿಕಸನ ತರಬೇತಿಗಳನ್ನು ನೀಡಿದ್ದಾರೆ. ಅತ್ಯುತ್ತಮ ಯೋಗ ಶಿಕ್ಷಕ ಮತ್ತು ಚೆಸ್ ಆಟಗಾರರೂ ಹೌದು. ಶಿಕ್ಷಣ ಕ್ಷೇತ್ರದ ಅನುಪಮ ಸೇವೆಗಾಗಿ ಕರ್ನಾಟಕ ಘನ ಸರ್ಕಾರ ಕೊಡಮಾಡಿದ 2025-26ನೇ ಸಾಲಿನ ಅತ್ಯುತ್ತಮ ರಾಜ್ಯ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರೇ ಇಂದಿನ ಗೌರವಾನ್ವಿತ ಅತಿಥಿ ಶ್ರೀ ಸತೀಶ್ ಭಟ್ ಸರ್ ಅವರು. ಸರ್, ತಮ್ಮನ್ನು ಗೌರವದಿಂದ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. 78 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂತ ಕೇಳಿ ಅತ್ಯಂತ ಖುಷಿಯಾಯಿತು, ಸಂತೋಷ ಆಯಿತು. ನಾನು ಮೊದಲಿಗೆ ಅವರನ್ನು ಅಭಿನಂದಿಸುವುದು ಆ ಮಕ್ಕಳನ್ನಲ್ಲ, ಅವರ ಪೇರೆಂಟ್ಸನ್ನು. ಆ 78 ಪೇರೆಂಟ್ಸನ್ನು ನಾನು ಮನಃಪೂರ್ವಕವಾಗಿ ಅಭಿನಂದಿಸ್ತೇನೆ. ಯಾಕೆ ಅಭಿನಂದಿಸ್ತೇನೆ ಅಂತ ಹೇಳ್ತೇನೆ. ಪ್ರಾಥಮಿಕ ಶಿಕ್ಷಣವನ್ನು ಊರಿನಲ್ಲಿ ಯಾರು ಪಡಿತಾರೋ, ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಅಂದರೆ ಮಾತೃಭಾಷೆಯಲ್ಲಿ ಯಾರು ಕಲಿತಾರೋ ಅವರು ಯಾವತ್ತೂ ತನ್ನ ಜೀವನದಲ್ಲಿ ಎಡವುವುದಿಲ್ಲ, ಸೋಲುವುದಿಲ್ಲ. ಇದಕ್ಕೆ ಪ್ರೂಫ್ ಇದೆ ಇದಕ್ಕೆ. ಇವತ್ತು ನಾವು ನಮ್ಮ ಈ ದೇಶದ ಅಥವಾ ಪ್ರಪಂಚದ ಏನೇ ವ್ಯತ್ಯಾಸಗಳು ಕಂಡಿದ್ರೂ ಅದಕ್ಕೆ ಮೂಲ ಕಾರಣ ನಾವು ಮಾತೃಭಾಷಾ ಶಿಕ್ಷಣದಿಂದ ವಂಚಿತರಾದದ್ದು. ಮಾತೃಭಾಷೆ ಅಂದರೆ ಕನ್ನಡ ಮಾತ್ರ ಅಲ್ಲ, ಮಲಯಾಳಂ, ತಮಿಳು, ಎಲ್ಲ ದ್ರಾವಿಡ ಭಾಷೆಗಳಲ್ಲಿಯೂ ನಾವು ದೂರ ಬಂದಿದ್ದೇವೆ. ಇವತ್ತು ಮಾಧ್ಯಮ ಶಿಕ್ಷಣ ಬೇಕಾ, ಮಾಧ್ಯಮದಲ್ಲೇ ಕಲಿಬೇಕಾ ಅಂತ ಎರಡರಲ್ಲಿ ವ್ಯತ್ಯಾಸ ಇರೋದು. ಕನ್ನಡ ಮಾಧ್ಯಮ ಬೇಕಾ, ಇಂಗ್ಲೀಷ್ ಮಾಧ್ಯಮ ಬೇಕಾ, ಅಲ್ಲ ಇಂಗ್ಲೀಷಲ್ಲೇ ಕಲಿಬೇಕಾ ಅಂತ. ಇಂಗ್ಲೀಷ್ ಭಾಷೆಯಾಗಿ ಕಲಿಬೇಕು. ನಾನೇ ಹೇಳ್ತೇನೆ, ಅಂತಾರಾಷ್ಟ್ರೀಯವಾಗಿ ಇವತ್ತು ಬದುಕಬೇಕಾದ ಅಂದರೆ ಇಂಗ್ಲೀಷ್ ಭಾಷೆಯನ್ನು ಅತ್ಯಂತ ಚೆನ್ನಾಗಿ ಮಾತನಾಡಲಿಕ್ಕೆ ಕಲಿಸಬೇಕು. ಆದರೆ ಮಾತೃಭಾಷೆಯ ಮತ್ತು 7ನೇ ತರಗತಿವರೆಗೆ ಯಾರು ತನ್ನ ಊರಲ್ಲಿ ಶಿಕ್ಷಣ ಪಡಿತಾರೋ ಅವರು ಯಾವತ್ತೂ ತನ್ನ ಊರನ್ನು ಮರೆಯುವುದಿಲ್ಲ. ಯಾಕೆ ಅಂತ ಹೇಳ್ತೇನೆ. ನಾನು ವೇಣೂರಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಕಲಿತದ್ದು. ನಾನು ಕಲಿಯುವಾಗ ಅಲ್ಲಿ 90 ವಿದ್ಯಾರ್ಥಿಗಳಿದ್ದರು. ಅದರಲ್ಲಿ ಬೇರೆ ಬೇರೆ ಜಾತಿಯವರಿದ್ದರು, ಧರ್ಮದವರಿದ್ದರು, ಎಲ್ಲರೂ ಇದ್ದರು. ನನಗೆ ಹಾಗಾಗಿ ಇವತ್ತು ಉರ್ದು ಭಾಷೆ ಬರ್ತದೆ, ಕ್ರಿಶ್ಚಿಯನ್ ಭಾಷೆ ಬರ್ತದೆ, ತಮಿಳು ಬರ್ತದೆ, ಮಲಯಾಳಂ ಬರ್ತದೆ, ಕೊಂಕಣಿ ಬರ್ತದೆ. ಹೇಗೆ ಬರ್ತದೆ ಕೇಳಿದರೆ ಪ್ರಾಥಮಿಕ ಶಾಲೆಯಲ್ಲಿ ಅವರೆಲ್ಲ ಒಟ್ಟಾಗಿ ಸೇರಿ ಕಲ್ತಿದ್ದೇವೆ. ಆ ಮಣ್ಣಿನ ವಾಸನೆ ಅಂತ ಏನಿದೆಯೋ ಅದು ಊರಲ್ಲಿ ಸಿಕ್ಕಿದ್ರೆ ಗೊತ್ತಾಗೋದು. ಅತ್ಯಂತ ಹೆಚ್ಚು ಬಾಂಡಿಂಗ್ ಬರಬೇಕಾದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಸುಮಾರು ವಿದ್ಯಾರ್ಥಿಗಳಿರಬೇಕು. ನನ್ನ ಒಬ್ಬರು ಕ್ಲಾಸ್ಮೇಟು ಒಬ್ಬರು ಈ ಜಗದ್ಗುರುಗಳ ಪರ್ಸನಲ್ ಸೆಕ್ರೆಟ್ರಿ. ಅವರಿಗೆ ಫೋನ್ ಮಾಡ್ತೇನೆ, ಏನಾದ್ರು ಅರ್ಜೆಂಟ್ ಇದ್ದರೆ ಫೋನ್ ಮಾಡಿ, ವಿಷ್ಣುಮೂರ್ತಿ ಅವರೇ ಮಾತಾಡಬೇಕಿತ್ತು ಅಂತ ಹೇಳಿದೆ. ಒಂದು ದಿವಸ ಹೇಳ್ತಾರೆ, ಮೊನ್ನೆ ವಿಷ್ಣು ಮೂರ್ತಿಗಳೆಲ್ಲ ಬೇಡ, ಎಂತಾಗಬೇಕು ನಿಮಗೆ ಹೇಳು ಅಂತ. ಈ ಏಕವಚನದಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗೋದು ಪ್ರಾಥಮಿಕ ಶಾಲಾ ನೀವು ಕ್ಲಾಸ್ಮೇಟ್ಗಳಿಗೆ ಮಾತ್ರ, ಬೇರೆ ಎಲ್ಲಿಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ನೋಡಿ ನೀವು, ಮತ್ತೆ ಎಲ್ಲ ಪ್ರತಿಷ್ಠೆ ಬರ್ತದೆ, ನಮಗೆ ಸ್ಟೇಟಸ್ ಬರ್ತದೆ. ಪ್ರಾಥಮಿಕ ಶಾಲೆಯಲ್ಲಿ ಅದು ಯಾವುದೂ ಇರುವುದಿಲ್ಲ. ಫ್ಯಾಮಿಲಿ ಎಂತ ಗೊತ್ತಾಗೋದಿಲ್ಲ.
ಆ ಬಾಂಡೇಜ್ ಇರುವಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ. ಹಾಗಾಗಿ ಊರಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಆ ವಿದ್ಯಾರ್ಥಿಗೆ ಅಜ್ಜ ಯಾರು, ಅಪ್ಪ ಯಾರು, ಮಾವ ಯಾರು, ಊರಿನವರು ಯಾರು, ಭಜನಾ ಮಂದಿರ ಯಾವುದು, ಅಲ್ಲಿ ಯಾರು, ಇಲ್ಲಿ ಯಾರು ಎಲ್ಲ ಗೊತ್ತಾಗ್ತದೆ. ತನ್ನ ಅಪ್ಪ ಅಮ್ಮ ಹೇಗೆ ಬದುಕ್ತಾರೆ ಅಂತ ಗೊತ್ತಾಗ್ತದೆ, ಅವರ ದಿನಚರಿ ಗೊತ್ತಾಗ್ತದೆ. ನಾನು ಚಿಕ್ಕದಿರುವಾಗ ಹಾಲು ಕರೆದು ಶಾಲೆಗೆ ಹೋಗ್ತಿದ್ದೆ, ಡೈರಿಗೆ ಹಾಲು ಕೊಡ್ತಿದ್ದೆ 4 ಕಿಲೋಮೀಟ್ರ್ ನಡೆದು. ಹಾಗಾಗಿ ನಾನು ಲೈಫಲ್ಲಿ ಯಾವತ್ತೂ ಸೋಲಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ ನಡೆಯೋದು ಹೇಗೆ ಅಂತ ಗೊತ್ತಿದೆ, ಹಾಲು ಕರೆಯೋದು ಹೇಗೆ ಗೊತ್ತುಂಟು, ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ ಗೊತ್ತಿದೆ, ಹುಲ್ಲು ತರಲಿಕ್ಕೆ ಗೊತ್ತುಂಟು, ಅಡಿಕೆ ಸುಲಿಲಿಕ್ಕೂ ಗೊತ್ತಿದೆ. ಎಲ್ಲ ವಿದ್ಯೆಗಳನ್ನು ಕಲ್ತವರು ಎಲ್ಲಿಯೂ ಲೈಫಲ್ಲಿ ಸೋಲುವುದಿಲ್ಲ. ಹಾಗಾಗಿ ನಾನು ತೋಡಿಕಾನ ಈ ಊರಿನ ಹಿರಿಯರಿಗೆ, ಶಿಕ್ಷಣ ಪ್ರೇಮಿಗಳಿಗೆ ವಿನಂತಿ ಮಾಡ್ತೇನೆ, ದಯವಿಟ್ಟು ನಿಮ್ಮ ಊರಿನ ಈ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸಿ. 7ನೇ ಕ್ಲಾಸ್ವರೆಗೆ ಅವರು ಇಲ್ಲೇ ಕಲೀಲಿ, ಅವರಿಗೆ ಭಾರಿ ಒತ್ತಡ ಹಾಕಬೇಡಿ. ಅವರು ವಿದ್ಯೆ ಕಲಿಯದಿದ್ದರೂ ಸ್ಕಿಲ್ ಕಲಿತಾರೆ. ಇವತ್ತು ಪ್ರಪಂಚ ಹೇಗೆ ಬದಲಾಗ್ತದೆ ಅಂತ ಹೇಳಿದರೆ, ಹಿಂದೆ ಒಂದು ಕಾಲ ಇತ್ತು, ಡಿಗ್ರಿ ಮಾಡೋದು, ಯೂನಿವರ್ಸಿಟಿಗೆ ಹೋಗೋದು, ರ್ಯಾಂಕ್ ತೆಗೆಯೋದು, ಜಾಬ್ ಪಡೆಯೋದು. ಆ ಕಾಲ ಹೊರಟೋಯ್ತು. ಇವತ್ತು ಒಂದು ಸ್ಕಿಲ್ ನಮ್ಮ ಹತ್ರ ಇದ್ದರೆ ಜೀವನವನ್ನು ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ. ಈಗ ಕೃಷಿಕರು, ಆಗ ಹೇಳಿದರು ಕೃಷಿಕರು ವಿಜ್ಞಾನಿ ಆಗಬೇಕು ಅಂತ. ಕೃಷಿಕರ ಮಕ್ಕಳೇನಾಗಬೇಕು ಅಂದರೆ ತಂತ್ರಜ್ಞಾನವನ್ನು ಕಲಿಬೇಕು, ಡ್ರೋನ್ ಹಾರಿಸಲಿಕ್ಕೆ ಕಲಿಬೇಕು, ಜಾಯ್ಸ್ಟಿಕ್ ಇಟ್ಕೊಳ್ಬೇಕು. ಯಾಕಂದರೆ ನೆಕ್ಸ್ಟ್ ಈಗ ಕೊಯ್ಲು ಬರೋದು ಡ್ರೋನಲ್ಲೇ, ಸ್ಪ್ರೇ ಬರೋದು ಡ್ರೋನಲ್ಲೇ, ಇದೆಲ್ಲ ಬಂದಾಯಿತು. ಆ್ಯಪ್ ಯೂಸ್ ಮಾಡಿ ನೀರು ಸಪ್ಲೈ ಮಾಡೋರನ್ನು ಮಡಂತ್ಯಾರಲ್ಲಿ ನೋಡಿದ್ದೇನೆ ನಾನು. ಆ್ಯಪ್ಗಳನ್ನು ಬಳಸಿ ಮನೆಯಲ್ಲೇ ಕೂತು, ತೋಟಕ್ಕೆ ಹೋಗೋದಿಲ್ಲ, ಇಡೀ ಸ್ಪ್ರೇ ಮನೆಯಲ್ಲೇ ಮಾಡ್ತಾರೆ, ಬರೇ ಮೊಬೈಲಲ್ಲಿ ಬರ್ತಾರೆ. ಹೈಡ್ರೋಫೋನಿಕ್ಸ್ ಬಂದಾಯಿತು, ಆಲ್ರೆಡಿ ಡೆಲ್ಲಿಯಲ್ಲಿ ಬಂದಾಯಿತು, ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬಂದಾಯಿತು. ಹೈಡ್ರೋಫೋನಿಕ್ಸ್ ಅಂದರೆ AC ರೂಮ್ ಒಳಗೆ ಕೃಷಿ ಮಾಡೋದು ಬಂದಾಯ್ತು. ಅದು ಇಷ್ಟು ಬರುವಾಗ ನಮಗೆ ಕೃಷಿ ಪ್ರಾಧಾನ್ಯತೆ ಹೇಗೆ ಕೊಡಬೇಕು, ಯಾವ ಸ್ಕಿಲ್ಲನ್ನು ಕಲಿಸಬೇಕು, ಯಾವ ಸ್ಕಿಲ್ ಕಲಿತ್ರೆ ಇವತ್ತು ಏನು ಲಾಭ ಅಂತ ನೋಡಬೇಕು. ಪ್ರತಿ ವಿದ್ಯಾರ್ಥಿಗಳಲ್ಲಿ ಒಂದು ಟ್ಯಾಲೆಂಟ್ ಇದೆ. ನಮ್ಮಲ್ಲೊಬ್ಬ ವಿಷ್ಣು ಅಂತ ಹುಡುಗ ಇದ್ದಾನೆ, 9ನೇ ಕ್ಲಾಸ್ ಕಲಿತಾನೆ, ಸರಿಯಾಗಿ ಅಕ್ಷರ ಬರೀಲಿಕ್ಕೆ ಬರುವುದಿಲ್ಲ. ನಾನು ದಿನಾಲು ಅವನ ಹತ್ರ ಕೂತ್ಕೊಂಡು ಅವನಿಗೆ ಅಕ್ಷರ ಹೇಳಿಕೊಡೋದು ಇದೆಲ್ಲ ಹೇಳಿಕೊಡ್ತಿದ್ದೆ. ಮೊನ್ನೆ ನಮ್ಮಲ್ಲಿ ನಾಟಕ ಒಂದು ನಡೆಯಿತು, ಒಬ್ಬರನ್ನು ಕರೆಸಿ, ಅದಕ್ಕೆ ಚಂದ ಮೇಕಪ್ ಮಾಡಲಿಕ್ಕೆ ಪೇಂಟ್ ಎಲ್ಲ ಮಾಡ್ತಾನೆ ಆ ಹುಡುಗ. ಮತ್ತೆ ನೋಡೋ ಗೊತ್ತಾಯಿತು, ಅವ ಪ್ರತಿ ದಿವಸ ಆದಿತ್ಯವರ ಕೆಲಸಕ್ಕೆ ಹೋದರೆ 2,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಒಳ್ಳೆ ಪೇಂಟರ್ ಅವನು. ಅವನಿಗೆ ವೆಹಿಕಲ್ ಪೇಂಟ್ ಮಾಡಲಿಕ್ಕೆ ಗೊತ್ತುಂಟು, ಸ್ಪ್ರೇ ಪೇಂಟಿಂಗ್ ಮಾಡಲಿಕ್ಕೆ ಗೊತ್ತುಂಟು. ಅವ ಲೈಫಲ್ಲಿ ಯಾವತ್ತೂ ಸೋಲುವುದಿಲ್ಲ. ಅವನಿಗೆ ಬೇಕಾದ್ದು ಬೇಸಿಕ್ ಮ್ಯಾಥ್ಸ್, ಬೇಸಿಕ್ ಲ್ಯಾಂಗ್ವೇಜ್ ಅಷ್ಟೇ ಬೇಕಾಗೋದು. ಅದರಿಂದ ಇವತ್ತು ಯಾವಾಗ ಸ್ಕಿಲ್ ಇಂಡಿಯಾ ಅಂತ ಬಂದಾಗಿದೆ, ಮಾತೃಭಾಷೆಯಲ್ಲಿ ಇಂಜಿನಿಯರಿಂಗ್ ಪಠ್ಯಪುಸ್ತಕಗಳು ಬಂದಾಯಿತು, ಕನ್ನಡದಲ್ಲಿ ಮೆಡಿಕಲ್ ಪುಸ್ತಕಗಳು ಬಂದಾಯಿತು. ವೆಸ್ಟ್ ಬೆಂಗಾಲಲ್ಲಿ ಬೆಂಗಾಳಿ ಭಾಷೆಯಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಪಾಠ ಮಾಡಲಿಕ್ಕೆ ಬಂಗಾಳಿ ಭಾಷೆಯಲ್ಲಿ ಆರಂಭ ಆಯಿತು. ಹಾಗಾಗಿ ನಮ್ಮ ಭಾಷೆಯನ್ನು ನಾವು ದಯವಿಟ್ಟು ಬಿಡುವುದು ಬೇಡ. ಪ್ರೊಫೆಸರ್ UR ರಾವ್ ಅಂತೇಳಿ ಇಸ್ರೋದ ದೊಡ್ಡ ಸೈಂಟಿಸ್ಟ್, ಚೇರ್ಮನ್ ಆಗಿದ್ದರು. ಅವರೊಂದು ಇನ್ಸೈಟನ್ನು ಕೊಡ್ತಾರೆ. ಅವರು ಹೇಳಿದರು, ಸ್ವಾತಂತ್ರ್ಯ ಮೊದಲು ಭಾರತಕ್ಕೆ ಎಷ್ಟು ನೊಬೆಲ್ ಪ್ರಶಸ್ತಿ ಬಂದಿತ್ತು? ತುಂಬ ಬಂದಿದೆ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಎಷ್ಟು ನೊಬೆಲ್ ಪ್ರಶಸ್ತಿಗಳು ಭಾರತೀಯರಿಗೆ ಬಂದಿದೆ? ಬಂದವರೆಲ್ಲ ಭಾರತೀಯರಲ್ಲ, ಅನಿವಾಸಿ ಭಾರತೀಯರವರು. ಅದಕ್ಕೆ UR ರಾವ್ ಹೇಳ್ತಾರೆ, ಇನ್ನು ಸದ್ಯ ನೊಬೆಲ್ ಪ್ರಶಸ್ತಿ ಬರುವುದಿಲ್ಲ ಭಾರತಕ್ಕೆ, ಯಾಕಂದರೆ ನಾವು ಮಾತೃಭಾಷೆಯನ್ನು ಬಿಟ್ಟು ದೂರ ಬಂದಾಯಿತು ಅಂತ ದಾರ್ಶನಿಕನ ಮಾತು ನೋಡಿ. ಪ್ರತಿ ವರ್ಷ ನೋಡಿ ನೊಬೆಲ್ ಬರುವುದಿಲ್ಲ ನಮಗೆ, ನೋ ಬೆಲ್. ಯಾಕಂದರೆ ಮಾತೃಭಾಷೆಯಿಂದ ದೂರ ಬಂದಿದ್ದೇವೆ. ಯಾಕೆ ನಮಗೆ ಹುಚ್ಚು ಅಂದರೆ ಅಮೇರಿಕಕ್ಕೆ ಕಳಿಸುವ ಹುಚ್ಚು, ಇಂಗ್ಲೀಷ್ ಕಲಿಸಿ ನಾಸಕ್ಕೆ ಕಳಿಸುವ ಹುಚ್ಚು. 1957ರಲ್ಲಿ ರಷ್ಯಾದಲ್ಲಿ ಸ್ಪುಟ್ನಿಕ್ ಅಂತ ಉಪಗ್ರಹ ಹಾರಿಸಿದ್ರು. ಅಮೇರಿಕಾದವರಿಗೆ ಒಳ್ಳೆ ಟ್ಯಾಲೆಂಟೆಡ್ ಯೂತ್ ಬೇಕಿತ್ತು, ಸೊ ಭಾರತದಿಂದ ಆಮದು ಮಾಡಿಕೊಂಡ್ರು. ನಾಸಾ ಅದ್ಭುತವಾಗಿ ಬೆಳೆಯಿತು. ಇವತ್ತು 40% ಭಾರತೀಯರಿದ್ದಾರಲ್ಲಿ. IBMನಂತಹ ದೊಡ್ಡ ಕಂಪನಿಯಲ್ಲಿ 40ರಿಂದ 50% ಭಾರತೀಯರಿದ್ದಾರೆ. ಆದರೆ ಹೇಗೆ ಕಾಲ ಬದಲಾಗಿದೆ ಅಂದರೆ, ಕಳೆದ 20 ವರ್ಷದಲ್ಲಿ ಭಾರತದ ಇಸ್ರೋ ಹಾರಿಸಿದ ಎಲ್ಲ ಉಪಗ್ರಹಗಳು ಸಕ್ಸಸ್ ಆಗಿದೆ. ಈ ವರ್ಷ ಕಳೆದ ಈ ತಿಂಗಳಲ್ಲಿ ಅಮೇರಿಕದ ನಾಸಾದವರೇ ರಿಕ್ವೆಸ್ಟ್ ಮಾಡಿದ್ದಾರೆ, 6,000 kgಯ ಬಾಹುಬಲಿಯನ್ನು ಭಾರತದ ಇಸ್ರೋ ಲಾಂಚ್ ಮಾಡಿಕೊಡಿ ಅಂತ. ಭಾರತದಲ್ಲಿ ಲಾಂಚ್ ಆಗಿದೆ, ಸಕ್ಸಸ್ ಆಗಿದೆ. 6,000 kg ಒಂದು ಚೂರು ಫೇಲ್ಯೂರ್ ಆಗಲಿಲ್ಲ. ಇವತ್ತು ಯಾರ ಇಂಪಾರ್ಟೆನ್ಸ್ ಇದೆ ಅಂತ ನೀವೇ ಹೇಳಿ. ಈ ಶಿಕ್ಷಣ
ಯಾವಾಗ ನಾವು ಮಾತೃಭಾಷೆಯಿಂದ ದೂರ ಬಂದಿದ್ದೇವೋ ಆಗ ಎಲ್ಲ ಡೆವಲಪ್ಮೆಂಟ್ ನಿಂತು ಹೋಗಿದೆ. ಇಸ್ರೇಲ್ ಅಂತ ಒಂದು ದೇಶ, ಅವರ ಮಾತೃಭಾಷೆ ಹೀಬ್ರೂ ಅಂತ. ನೀವು ಸ್ಟಡಿ ಮಾಡಬೇಕು. ಹೀಬ್ರೂ ಭಾಷೆ ಇಡೀ ನಿರ್ನಾಮ ಆಗಿ ಹೋಗಿತ್ತು. ಆದರೆ ಒಬ್ಬ ಎದ್ದು ನಿಂತು ಹೀಬ್ರೂ ಭಾಷೆಗೆ ಲಿಪಿ ಮಾಡಿ ಹೀಬ್ರೂ ಭಾಷೆಯನ್ನು ಕಲಿಸಿ, ಬರೇ ಹೀಬ್ರೂ ಭಾಷೆ ಕಲಿಸಲಿಲ್ಲ, ಆ ಭಾಷೆಯಲ್ಲಿ ಕೋಡಿಂಗ್ ಬರೆದ್ರು, ಕಂಪ್ಯೂಟರ್ ಕೋಡಿಂಗ್ ಬರೆದ್ರು. ನೀವು ಗೂಗಲಲ್ಲಿ ನೋಡಿ, ಟಾಪ್ ಯೂನಿವರ್ಸಿಟಿಗಳಲ್ಲಿ ಇಸ್ರೇಲ್ನ ಎಷ್ಟು ಯೂನಿವರ್ಸಿಟಿ ಇದೆ ಅಂತ ನೋಡಿ. 29 ಯೂನಿವರ್ಸಿಟಿಗಳು ಇಸ್ರೇಲ್ ಇದ್ದು. ಭಾರತದ್ದು ಒಂದು ಯೂನಿವರ್ಸಿಟಿ, ಒಂದೇ ಯೂನಿವರ್ಸಿಟಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISc ಬೆಂಗಳೂರು. ಯಾಕೆ ಹೀಗೆ ಅಂದರೆ ಅವರು ತನ್ನ ಮಾತೃಭಾಷೆಯನ್ನು ಬಿಡಲಿಲ್ಲ. ಚೈನಾಕ್ಕೆ ಹೋಗಿ ಚೈನಾದಲ್ಲಿ ಅವರು ಇಂಗ್ಲೀಷನ್ನು ಖರ್ಚಿಗೆ ಮಾತ್ರ ಮಾತಾಡ್ತಾರೆ, ಅವರ ಮಾತೃಭಾಷೆ ಬಿಡಲಿಲ್ಲ. ಜಪಾನ್ನವರು ಅವರ ಮಾತೃಭಾಷೆ ಬಿಡಲಿಲ್ಲ. ಕೊರಿಯಾದಲ್ಲಿ ಅತ್ಯಂತ ಹೆಚ್ಚು ಟೆಕ್ನಾಲಜಿ ಇದೆ, ಅತ್ಯಂತ ಹೆಚ್ಚು ಇವತ್ತು ಸಿನಿಮಾಗಳು ಬರ್ತವೆ, ಅತ್ಯಂತ ಹೆಚ್ಚು ಮಾರ್ಕೆಟಿಂಗ್ ಇದೆ, ಅತ್ಯಂತ ಹೆಚ್ಚು ಕಾರುಗಳು ಬರ್ತವೆ. ಅವರ ಮಾತೃಭಾಷೆಯನ್ನು ಬಿಡಲಿಲ್ಲ, ಕೊರಿಯನ್ ಲ್ಯಾಂಗ್ವೇಜನ್ನು ಬಿಡಲಿಲ್ಲ. ಜರ್ಮನ್ ದೇಶವು ಟಾಪ್ 3 ಟಾಪ್ 4 ಜರ್ಮನ್ ಭಾಷೆಯನ್ನು ಬಿಡಲಿಲ್ಲ. ರಷ್ಯನ್ ಟೀಚರ್ ಒಬ್ಬರು ನಮ್ಮ ಸ್ಕೂಲಿಗೆ ಬಂದಿದ್ದರು, ಅವರ ಹೆಸರು ಜೂಲಿಯಾನಾ ಅಂತ ಹೆಸರು. ಅವರು ಹೇಳಿದರು, ರಷ್ಯಾ ಛಿದ್ರ ಆಗಲಿಕ್ಕೆ ಗಲಾಟೆ ಕಾರಣ ಅಲ್ಲ, ಉಕ್ರೇನ್ ಕಾರಣ ಅಲ್ಲ, ನಾವು ಮಾತೃಭಾಷೆ, ಅಲ್ಲಿ 2000 ಭಾಷೆ ಉಂಟಂತೆ. ರಷ್ಯನ್ ಭಾಷೆ ಅಲ್ಲ, 2000 ಭಾಷೆ. ಆ ಭಾಷೆಗಳೆಲ್ಲ ಚಿಂದಿ ಆಯಿತು, ಇಂಗ್ಲೀಷ್ ಬಂದಾಯಿತು, ರಷ್ಯಾ ಪೀಸ್ ಆಗಿ ಹೋಯಿತು. ಹಾಗಾಗಿ ಯಾವಾಗ ಭಾಷೆ ನಾಶ ಆಗ್ತದೋ ಆಗ ಸಂಸ್ಕೃತಿ ನಾಶ ಆಗ್ತದೆ, ಸಂಸ್ಕೃತಿ ನಾಶ ಆಗ್ತದೆ, ಆ ಮಣ್ಣಿನ ಗುಣ ನಾಶ ಆಗ್ತದೆ. ಹಾಗಾಗಿ ನಾನು ಕಳೆದ 36 ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೆ. ನಾವು ಕನ್ನಡಕ್ಕಾಗಿ ಕೈ ಎತ್ತಲಿಲ್ಲ, ಕನ್ನಡಕ್ಕಾಗಿ ಹೋರಾಡಲಿಲ್ಲ, ಆದರೆ ಕನ್ನಡ ಮಾಧ್ಯಮವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ನೀವು ದಯವಿಟ್ಟು ನಮ್ಮ ಶಾಲೆಗೆ ಬರಬೇಕು. ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಲ್ಯಾಬ್ ಇದೆ, ಸೈನ್ಸ್ ಲ್ಯಾಬ್ ಇದೆ, ಸೈನ್ಸ್ ಪಾರ್ಕ್ ಇದೆ, ಮಕ್ಕಳಿಗೆ ಕೋಡಿಂಗ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಲಿಸ್ತೇವೆ, ಸ್ಪೋರ್ಟ್ಸ್ ಗೇಮ್ಸ್ ಕಲಿಸ್ತೇವೆ, NMMSC ಕಾಂಪಿಟೇಟಿವ್ ಎಕ್ಸಾಮನ್ನು ಕಲಿಸ್ತೇವೆ. ಎಲ್ಲ ಶಿಕ್ಷಕರು ಸೇರಿ ಇವತ್ತು ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ 8ನೇ ಕ್ಲಾಸಿಗೆ 125 ಅಡ್ಮಿಷನ್ ಆಗಿದೆ, 9th 157 ಆಗಿದೆ, 10th 170 ಮಕ್ಕಳಿದ್ದಾರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ಅವರಿಗೆ ಸ್ಕಿಲ್ ಇದೆಯಾ? ಎಲ್ರಿಗಿದೆ. ತುಂಬ ಒತ್ತಡ ಯಾವುದು ಹಾಕೋದಿಲ್ಲ, ಚೆನ್ನಾಗಿ ಕಲಿಸಬೇಕು ಅಂತೇಳಿ ನೆಕ್ಸ್ಟ್ ಇಯರಿಗೆ 26 ಅಡ್ಮಿಷನ್ ಆಗಿದೆ. ಹೀಗೆ ಯಾವುದೇ ನಾವು ಕ್ವಾಲಿಟಿ ಯಾವಾಗ ಕೊಡ್ತೇವೋ, ಸುಮಾರು ಮಲ್ಟಿನ್ಯಾಷನಲ್ ಕಂಪನಿಯವರು ಪ್ರತಿ ತಿಂಗಳು ನಮ್ಮಲ್ಲಿ ಒಬ್ಬೊಬ್ಬರು ಬರ್ತಾರೆ. ಕಳೆದ 9 ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದ 9 ಜಿಲ್ಲೆಯರು ಶೈಕ್ಷಣಿಕ ಪ್ರವಾಸಕ್ಕೆ ಬರ್ತಾರೆ. ನಾಡ್ದು ಆದಿತ್ಯವರು ಒಬ್ಬರು ಬರ್ತಾರೆ. ಹಾಗಾಗಿ ಅದೊಂದು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಎಲ್ಲ ಪೋಷಕರು ನಾನು ವಿನಂತಿ ಮಾಡ್ತೇನೆ, ಇವತ್ತು ನಮ್ಮ ಮಕ್ಕಳಿಗೆ ಆಗುವ ದೊಡ್ಡ ಕೊರತೆ ಒಂದು ಶಿಕ್ಷಣದ ಕ್ವಾಲಿಟಿ ಅಲ್ಲ. ಇವತ್ತು ಬೇಕಾದಷ್ಟು ಫಂಡ್ಗಳು ಬರ್ತವೆ, ಬೇಕಾದಷ್ಟು ಕೊಡುವವರಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ PM ಶ್ರೀ ಯೋಜನೆ ಕೇಳಿದರೆ ಮ್ಯಾನೇಜ್ ಮಾಡಲಿಕ್ಕಾಗದಷ್ಟಿದೆ. ಕರ್ನಾಟಕದ ಫಂಡ್ ನೋಡಿದರೆ ಮ್ಯಾನೇಜ್ ಮಾಡದಷ್ಟು ಫಂಡ್ಗಳು ಬರ್ತವೆ. ಸಮಸ್ಯೆ ಅದಲ್ಲ. ವಿದ್ಯಾರ್ಥಿಗಳಿಗೆ ಇವತ್ತು ದೊಡ್ಡ ಕೊರತೆ ಏನಂದರೆ ಅವರ ಮಾತನ್ನು ಕೇಳುವವರು ಇಲ್ಲ. ಐ ರಿಪೀಟ್, ಅವರ ಮಾತನ್ನು ಕೇಳುವವರಿಲ್ಲ. ತಂದೆಗೆ ಪುರ್ಸೋತಿಲ್ಲ, ತಾಯಿಗೂ ಪುರ್ಸೋತಿಲ್ಲ, ಅಜ್ಜಿಯೂ ಬ್ಯುಸಿ ಆಗಿದ್ದಾರೆ. ಯಾವಾಗ ಮಗುವಿನ ಮಾತನ್ನು ಕೇಳುವುದಿಲ್ವ ನಾವು, ಅಲ್ಲಿಗೆ ಮಕ್ಕಳು ದಾರಿ ತಪ್ತಾರೆ. ಅದಕ್ಕೇನು ಮಾಡ್ತೇವೆ, ಒಂದು ಡಾಲನ್ನು ಕೊಡ್ತೇವೆ. ಆ ಡಾಲಲ್ಲಿ ಆ ಮಗು ಮಾತಾಡ್ತದೆ, ಆ ಡಾಲ್ ಮಾತಾಡುವುದಿಲ್ಲ, ಅವರ ಭಾವನೆಯನ್ನು ಹೇಳಿಕೊಳ್ಳಿಕ್ಕಾಗ್ತದೆ, ರಿಪ್ಲೈ ಇಲ್ಲ. ಅದಕ್ಕೆ ನಾನು ಪೋಷಕರಲ್ಲಿ ವಿನಂತಿ ಮಾಡ್ತೇನೆ, ಇವತ್ತು ವಿದ್ಯಾರ್ಥಿಗಳ ದೊಡ್ಡ ಸಮಸ್ಯೆ ಏನಂದರೆ ಐಸೋಲೇಷನ್. ಆಡಲಿಕ್ಕೆ ಜನ ಇಲ್ಲ, ಗ್ರೌಂಡಲ್ಲಿ ಜನ ಇಲ್ಲ, ಹುಡುಗಿಯರನ್ನು ಕಳಿಸುವಾಗಿಲ್ಲ ಆಡಲಿಕ್ಕೆ. ಎಲ್ಲಿ ಆಡಬೇಕು? ಮುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಈ ಕೊರತೆಯಿಂದ ನಮ್ಮ ಯುವಜನತೆ ಡಿಪ್ರೆಷನ್ನಿಗೆ ಹೋಗ್ತಾ ಇದ್ದಾರೆ. ಹಿರಿಯರೇ ನೀವು ನೋಡಿ, ನಿಮಗೆ ಡಿಪ್ರೆಷನ್ ಸ್ಪೆಲ್ಲಿಂಗೂ ಗೊತ್ತಿಲ್ಲ, ಡಿಪ್ರೆಷನ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಇವತ್ತು ಪ್ರತಿ ಶಾಲೆಯಲ್ಲಿ 2 ರಿಂದ 3 ಮಕ್ಕಳು ಕನಿಷ್ಠ ಈ ಪ್ರೈಮರಿಯಲ್ಲೂ ಸಿಗ್ಬೋದು. ಅದಕ್ಕೆ ಕಾರಣ ಅವರು ಹೇಳುವುದನ್ನು ಕೇಳುವುದಿಲ್ಲ. ಹ್ಯಾರಿ ಅಂತೇಳಿ ಒಬ್ಬ ದಾರ್ಶನಿಕ ಇದ್ದಾನೆ, ನೀವು ಸರ್ಚ್ ಮಾಡಿ, ಗೂಗಲ್ನವರ ಸಮೇತ ಅವನ ಮಾತನ್ನು ಕೇಳ್ತಾರೆ. ಅವನು ದಾರ್ಶನಿಕ. ನೆಕ್ಸ್ಟ್ 25 ವರ್ಷ ಹೇಗೆ, 25 ವರ್ಷ ನಂತರ ಈ ಪ್ರಪಂಚ ಶಿಕ್ಷಣ ಹೇಗಿರ್ತದೆ ಅಂತ ಹೇಳ್ತಾನೆ. ಅವನು ಹೀಬ್ರೂ ಯೂನಿವರ್ಸಿಟಿಯ ಪ್ರೊಫೆಸರ್. ಅವನು ವಿಡಿಯೋಗಳೆಲ್ಲ ಉಂಟು, ಸಾಧ್ಯ ಇದ್ದರೆ ಕೇಳಿ.
ಅವನು ಹೇಳ್ತಾನೆ ಮಗುವಿಗೆ ಏನು ಕಲಿಸ್ಬೇಕು ಅಂತ. ಇಂಗ್ಲೀಷ್ ಕಲಿಸ್ಬೇಕಾ, ಹಿಂದಿ ಕಲಿಸ್ಬೇಕಾ, ಕೋಡಿಂಗ್ ಕಲಿಸ್ಬೇಕಾ, ಕಂಪ್ಯೂಟರ್ ಕಲಿಸ್ಬೇಕಾ, ಅದು ಯಾವುದು ಕಲಿಸೋದು ಬೇಡ ಅಂತೆ. ಅವನೊಂದೇ ಮಾತು ಹೇಳ್ತಾನೆ, ಥಿಂಕ್ ಯುವರ್ ಸೆಲ್ಫ್, ನಿನ್ನಷ್ಟಕ್ಕೆ ನೀನು ಆಲೋಚನೆ ಮಾಡಲಿಕ್ಕೆ ಕಲಿ ಅಂತ ಹೇಳ್ಕೊಡ್ಬೇಕಂತೆ. ಇದು ಮುಂದಿನ 25 ವರ್ಷದ ಸವಾಲಿದು. ನಮ್ಮ ವಿದ್ಯಾರ್ಥಿಗಳಲ್ಲಿ ಕೇಳಬೇಕು, ನೀನು ಯಾವ ಕ್ಯಾರಿಯರಿಗೆ ಹೋಗ್ತಿ, ಏನು ಮಾಡ್ತಿ ಅಂತ. ನನ್ನಲ್ಲಿ ನಾನು 8ವರೆಗೆ ಬೆಳಿಗ್ಗೆ ಶಾಲೆಗೆ ಹೋಗ್ತೇನೆ. ಅರ್ಧ ಗಂಟೆ ಮಕ್ಕಳು ಹೇಳೋದನ್ನೆಲ್ಲ ಕೇಳ್ತೇನೆ, ಅರ್ಧ ಗಂಟೆ ಕೇಳ್ತೇನೆ. ಯಾಕೆಂದರೆ ಅವರಿಗೆ ಹೇಳಲಿಕ್ಕೆ ಜನ ಇಲ್ಲ. ನಾನು ಆಗ ಹೇಳಿದಲ್ಲ, ತನ್ನ ಭಾವನೆಗಳನ್ನು ಹೇಳಿಕೊಳ್ಳಿಕ್ಕೆ ಜನ ಇಲ್ಲ. ನಾವು ಮೊಬೈಲ್ ಇಟ್ಕೊಂಡು ಹಾಂ 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 ಅಂತ ಹೇಳ್ತೇವೆ, ಪ್ಯಾಸಿವ್ ಲಿಸನಿಂಗ್ ಮಾಡ್ತೇವೆ, ಆ್ಯಕ್ಟಿವ್ ಲಿಸನ್ ಮಾಡೋದಿಲ್ಲ. ಸೊ ಈ ಕೊರತೆಯನ್ನು ನಾವು ಹಿರಿಯರು ಎಲ್ಲ ನೀಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು 1ನೇ ಪಾಯಿಂಟ್. 2ನೇದು, ನಾನು ಮಹಾರಾಷ್ಟ್ರದ ಒಂದು ಹಳ್ಳಿಗೆ ಹೋಗಿದ್ದೇನೆ. ಆ ಹಳ್ಳಿ ಶಿಕ್ಷಣದಲ್ಲಿ ನಂಬರ್ 1 ಆಗಿದೆ. ರಜೆಯಲ್ಲಿ ಹೋಗಿದ್ದೇನೆ ಟೂರಿಗೆ. ಅಲ್ಲಿ ಒಂದು ಗ್ರಾಮ ಪಂಚಾಯಿತು, ಅದರ ಸುತ್ತ ಮನೆಗಳು. ಗ್ರಾಮ ಪಂಚಾಯತಲ್ಲಿ ಏನು ನಿರ್ಣಯ ಮಾಡಿದ್ದಾರೆ ಅಂದರೆ, ಎಲ್ಲರೂ ಸೇರಿ 1 ಗಂಟೆ ಅಲ್ಲಿ 8 ಟವರ್ ಇದೆ, 8 ಟವರನ್ನು ಆಫ್ ಮಾಡ್ತಾರೆ. ಗ್ರಾಮ ಪಂಚಾಯತಿಗೆ ರೈಟ್ ಇದೆ. 1 ಗಂಟೆ ಯಾವ ಪೇರೆಂಟ್ಸ್ ಗ್ಯಾಜೆಟ್ ಫ್ರೀ ಅಂತ ಇಡ್ತಾರೆ. ಗ್ಯಾಜೆಟ್ ಫ್ರೀ. ಮೊಬೈಲ್ ವರ್ಕ್ ಆಗೋದಿಲ್ಲ, ಟ್ಯಾಬ್ ವರ್ಕ್ ಆಗೋದಿಲ್ಲ, ಯಾವುದು ವರ್ಕ್ ಆಗೋದಿಲ್ಲ. 1 ಗಂಟೆ ಏನು ಮಾಡ್ತಾರೆ ಪೋಷಕರು ಮತ್ತು ಮಕ್ಕಳು ಕೇಳಿದರೆ, ಪುಸ್ತಕ ಓದ್ತಾರೆ, ಮಾತಾಡ್ತಾರೆ, ಸಮಾಚಾರ ಮಾತಾಡ್ತಾರೆ. 1 ಗಂಟೆ 7ರಿಂದ 8. ಈಗ ನಮ್ಮಲ್ಲಿ ಇಲ್ಲಿ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ 1 ಗ್ರಾಮ ಪಂಚಾಯತಿಗೆ ಸುಮಾರು ವ್ಯಾಪ್ತಿ ಇದೆ, ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಮನೆಗಳಲ್ಲಿ ಮಾಡ್ಬೋದಾ ನೋಡಿ, ನಮ್ಮ ಮನೆಗಳಲ್ಲಿ ಮಾಡ್ಬೋದಾ ಅಂತ ನೋಡೋಣ. ಕುಮಾರಮಂಗಲಂ ಬಿರ್ಲಾ ಅಂತ ಹೇಳಿ ಬಿರ್ಲಾ ಕಂಪನಿಯ ಓನರ್, ನೀವು ಗೂಗಲ್ ಮಾಡಿ, ಅವರಿಗೀಗ 58 ವರ್ಷ. ಆದಿತ್ಯ ಬಿರ್ಲಾ ಕಂಪನಿಯ ಓನರ್. ಆ ಓನರ್ನ ಎಸೆಟ್ ನೋಡಿ, ಬ್ಯಾಲೆನ್ಸ್ ಶೀಟ್ ನೋಡಿ, 8 ಲಕ್ಷ ಕೋಟಿ. ಅವರೊಂದು ಕಡೆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ಡೈಲಿ ಮನೆಗೆ ಬಂದು ನನ್ನ ಎಲ್ಲ ಫೋನನ್ನು ಅಮ್ಮನಿಗೆ ಕೊಡ್ತೇನೆ, ನನ್ನ ಮಕ್ಕಳಿಗೂ ಹೇಳ್ತೇನೆ ಎಲ್ಲ ಫೋನ್ಗಳನ್ನು ಅಮ್ಮನಿಗೆ ಕೊಡಿ ಅಂತ. ಬಂದ ಮೇಲೆ 7:30 ನಂತರ 9:30ವರೆಗೆ ಅವರು ಫೋನ್ ಮುಟ್ಟುವುದಿಲ್ಲ ಅಂತೆ. ಯಾಕೆ ಅಂತ ಕೇಳಿದರು. ಅದಕ್ಕೆ ಹೇಳಿದರು, ನಾನು 23 ವರ್ಷದಲ್ಲಿ ನನ್ನ ಅಪ್ಪ ಕ್ಯಾನ್ಸರಲ್ಲಿ ತೀರಿ ಹೋದರು, ನನ್ನ 8 ಲಕ್ಷ ಕೋಟಿ ನನ್ನ ಅಪ್ಪನನ್ನು ಬದುಕಿಸ್ಲಿಕ್ಕಾಗಲಿಲ್ಲ, ನಾನು ಭಿನ್ನವಾಗಿ ಬದುಕಬೇಕಂತ ಯೋಚನೆ ಮಾಡಿದೆ, ಅದಕ್ಕೋಸ್ಕರ ಈ ನಿರ್ಣಯ ಅಂತ. ಅವರಿಗೆ ಸಾಧ್ಯ ಆಗಿದೆ. ನಮಗೆ ಸಣ್ಣ ವ್ಯವಹಾರ, ನಮ್ಮದು ಸಣ್ಣ ವ್ಯವಹಾರ. ನಾವು ಸ್ವಲ್ಪ ಪ್ರಯತ್ನ ಮಾಡುವ. ನಿಜವಾಗಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು, ನಮ್ಮ ಊರಿನ ನಮ್ಮ ಆಸ್ತಿ ಅಂತ ಆದರೆ ಆ ಆಸ್ತಿಯನ್ನು ಚೆನ್ನಾಗಿ ಜತನದಿಂದ ಕಾಪಾಡಬೇಕು. ನಮಗೆ ಕುಮಾರಮಂಗಲಂ ಬಿರ್ಲಾ ಮಾದರಿ ಆಗಬೇಕು, ಅವರ ನಡೆ ಮಾದರಿ ಆಗಬೇಕು. ಸಾಧ್ಯ ಆಗ್ತದ ಅಂತ ನೋಡಿ. 1 ಗಂಟೆ ಮಕ್ಕಳೊಟ್ಟಿಗೆ ಕೇಳಿ, ಮಕ್ಕಳೊಟ್ಟಿಗೆ ಕಲೀರಿ, ಮಕ್ಕಳೊಟ್ಟಿಗೆ ಆಟ ಆಡಿ. ಮಕ್ಕಳಿಗೆ ಇವತ್ತು ಏನಾಗಿದೆ ಅಂದರೆ, ಮಕ್ಕಳು ಯಾರೂ ದಡ್ರಿಲ್ಲ. ರಿಸರ್ಚ್ ಏನು ಹೇಳ್ತದೆ ಅಂತ ಹೇಳಿದರೆ, ಕಳೆದ 20 ವರ್ಷದಲ್ಲಿ 10% ಬುದ್ಧಿವಂತಿಕೆ ಮಕ್ಕಳದ್ದು ಹೆಚ್ಚಾಗಿದೆ. ಎಲ್ಲರದ್ದು ಹೆಚ್ಚಾಗಿದೆ. ಪ್ರಾಬ್ಲಮ್ ಏನಂದರೆ, ಅವರಿಗೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾವುದನ್ನು ಗಮನಿಸಬೇಕು ಅಂತ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಮತ್ತು ಅವರಿಗೆ ಮೀಡಿಯಾ ಓವರ್ ಆಗಿದೆ. ಹಾಗಾಗಿ ಅದನ್ನು ಯಾವುದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಪ್ರಾಬ್ಲಮಿಗೆ ನಾವು ಸ್ಪಂದಿಸಲಿಕ್ಕೆ ಹಿರಿಯರು ಪ್ರಯತ್ನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇವತ್ತು ಸುಂದರವಾದ ಪರಿಸರ, ನಾನಿಲ್ಲಿ ಅದ್ಭುತವಾದ ಕಂಡಿದ್ದೇನೆ. ಇಲ್ಲಿ ನಿಜವಾಗಿ ಒಂದು ಮ್ಯಾಜಿಕ್ ನಡೆದಿದೆ. 1ನೇ ಅದ್ಭುತ ಹೇಳ್ತೇನೆ, ಇಷ್ಟು ಸಂಖ್ಯೆಯ ಪ್ರೇಕ್ಷಕರು ಅತ್ಯಂತ ಮೌನದಿಂದ ನೀವು ಕೇಳಿ ಭಾಗವಹಿಸುವುದು ನಾನು ಸಾವಿರಾರು ಭಾಷಣ ಮಾಡಿದ್ದೇನೆ, ಆದರೆ ಇದು ಸ್ಪೆಷಲ್ ಅಂತ ನಾನು ಭಾವಿಸ್ತೇನೆ. 2ನೇದು, ಇಲ್ಲಿ 14 ಜನಕ್ಕೆ ಸನ್ಮಾನ ಆಗುವಾಗ ಪ್ರತಿ ಸನ್ಮಾನಕ್ಕೆ ಎಲ್ಲ ಪ್ರೇಕ್ಷಕರು ಎದ್ದು ನಿಂತು ಅವರನ್ನು ಅಭಿನಂದಿಸಿದ್ದು, ಇದನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಇವತ್ತು ಆ ರೀತಿಯ ಒಗ್ಗಟ್ಟಿದೆ ಈ ಊರಲ್ಲಿ, ಇದರಲ್ಲಿ ಸತ್ವ ಇದೆ. ಇವತ್ತು ನ್ಯಾಷನಲ್ ಫುಟ್ಬಾಲ್ ಟೀಮ್ನವರನ್ನು ನೋಡಿ, ನ್ಯಾಷನಲ್ ಕ್ರಿಕೆಟ್ ಟೀಮ್ನವರನ್ನು ನೋಡಿ, ನ್ಯಾಷನಲ್ ಕಬಡ್ಡಿ ಆಡಿದವರನ್ನು ನೋಡಿ, ಅವರ ಹಿನ್ನೆಲೆಯನ್ನು ನೋಡಿ. ಅವರು ಎಲ್ಲ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾದಿಂದ ಬಂದವರು. ಇವತ್ತು ಫುಟ್ಬಾಲಿಗೆ ಸಿಲೆಕ್ಷನ್ ಯಾರು ಮಾಡ್ತಾರೆ ಗೊತ್ತುಂಟಾ? ಹಿಲ್ ಸ್ಟೇಷನಿಂದ ಮಾಡ್ತಾರೆ. ಹಿಲ್ ಸ್ಟೇಷನ್, ಬೆಟ್ಟ ಗುಡ್ಡದಿಂದ ಯಾರು ಮಕ್ಕಳು ಇಳಿತಾರೋ ಆ ಮಕ್ಕಳನ್ನು ಆಯ್ಕೆ ಮಾಡ್ತಾರೆ. ಅವರ ಥೈಸ್ ತುಂಬ ಸ್ಟ್ರಾಂಗ್ ಇರ್ತದೆ. ಯಾವುದು ನಮ್ಮ ಪೇಟೆಯಲ್ಲಿ ಬೈಕಲ್ಲಿ ಹೋಗೋರು, ಹೀಗೆ ಬಗ್ಗೆ 1.5 ಲಕ್ಷ ಬೈಕಲ್ಲಿ ಹೋಗೋರನ್ನು ಸಿಲೆಕ್ಟ್ ಮಾಡುವುದಿಲ್ಲ, ಅವರನ್ನು ಸಿಲೆಕ್ಟ್ ಮಾಡ್ತಾರೆ. ಇವತ್ತು ಕ್ರಿಕೆಟ್ ಪ್ಲೇಯರ್ಸ್ ನೋಡಿ, ಎಲ್ಲ ಅರ್ಬನ್ ಏರಿಯಾ, ಸೆಮಿ ಅರ್ಬನ್ ಏರಿಯಾದಿಂದ ಬರ್ತಾರೆ. ಇವತ್ತು ಪೇಟೆ ಪಟ್ಟಣದಿಂದ ಇದೆಲ್ಲ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ, ಮಕ್ಕಳಿಗೆ ದಿನಚರಿಯಲ್ಲಿ ಬದುಕಲಿಕ್ಕೆ, ಮಕ್ಕಳಿಗೆ ಹೇಗೆ ಬೇಕಿರೋ ಬದುಕಲಿಕ್ಕೆ, ಮಕ್ಕಳಿಗೆ ಸ್ಕಿಲ್ಲಲ್ಲಿ ಬದುಕಲಿಕ್ಕೆ ಇವತ್ತು ಒಳ್ಳೆ ಅವಕಾಶ ಅಂದರೆ ಹಳ್ಳಿಯಲ್ಲಿ ಕಲೀಲಿಕ್ಕೆ. ನನಗೆ ನನ್ನ ಜಾಬ್ ಹೋದರೂ ನಾನು ಬದುಕ್ತೇನೆ ಅಂತ ನನಗೆ ಧೈರ್ಯ ಇದೆ.
ಇವತ್ತು ಸ್ಕಿಲ್ಲಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡುವವರಿದ್ದಾರೆ. ಚಿಕ್ಕದಾಗಿ ಹೇಳ್ತೇನೆ, ಪುತ್ತೂರಲ್ಲಿ ಒಬ್ಬರು ಸ್ಟವ್ ರಿಪೇರಿ ಮಾಡೋರಿದ್ದಾರೆ. ಸ್ಟವ್ ಮೊನ್ನೆ ಅವರೊಂದು ಬೇರೆ ಕಡೆ ಇದ್ದರು, ನನ್ನನ್ನು ಕರೆದ್ರು, ಸರ್ ಉದ್ಘಾಟನೆಗೆ ಬನ್ನಿ ನೀವು ಅಂತ. ಹೋಗಿದ್ದೆ. ಮತ್ತೆ ಒಮ್ಮೆ 2 ತಿಂಗಳು ಕಳೆದು ಅಂಗಡಿಗೆ ಹೋದೆ, ಹೇಗಿದೆ ವ್ಯಾಪಾರ ಅಂತ. ಏನು ಹೇಳ್ತಾನೆ ಗೊತ್ತುಂಟಾ, ಸರ್ ತಿಂಗಳಿಗೆ 1 ಲಕ್ಷ, ತಿಂಗಳಿಗೆ 1 ಲಕ್ಷ, ಯಾವ IT ಅವರಿಗೂ ಇಲ್ಲ. ಅವರು ಹೇಳಿದ ರೇಟ್, ಅವರು ಹೇಳಿದ ಟೈಮ್. ಒಂದು ಸ್ಕಿಲ್ ಏನು ಹೇಳಿ, ಸ್ಟವ್ ರಿಪೇರಿ ಅಷ್ಟೇ, ಆ್ಯಂಡ್ ಮಾರ್ಕೆಟಿಂಗ್. ಚಿಕ್ಕ ವಿಷಯ ಇವತ್ತು ಮಾಡಿದ್ರು, ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ. ಇವತ್ತು ಸ್ಟಾರ್ಟಪ್ಗಳು ಬಂತು, ಯಂಗ್ ಆಂಟ್ರಪ್ರನರ್ಸ್ ಬಂದರು, ಉದ್ಯೋಗ ಪಡೆಯುವ ಕಾಲ ಹೋಯಿತು, ಉದ್ಯೋಗ ಕೊಡುವಂಥ ಕಾಲ ಬಂದಿದೆ. ಅದಕ್ಕೋಸ್ಕರ ಸರ್ಕಾರ, ಸಮಾಜ ಎಲ್ಲರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅಡುಗೆ ಮಾಡಲಿಕ್ಕೆ ಕಲಿತ್ರೆ ದೊಡ್ಡ ಕ್ಯಾಟ್ರಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಶಾಲೆಯಲ್ಲಿ 2 ಮಕ್ಕಳು, ಹಸೇನಾರ್ ಮತ್ತು ಹುಸೇನಾರ್ ಅಂತ, ಯಾವಾಗಲೂ ಬಡಿಸುವುದವರು. ಅವರು ಅವಳಿ ಜವಳಿ, ನಾನು ಯಾರು ಅಂತಲೇ ಗೊತ್ತಾಗಲಿಲ್ಲ ನನಗೆ 1 ವರ್ಷ. ಬಡಿಸಲಿಕ್ಕೆ ಬರುವುದು ಅಷ್ಟೇ. ಈಗ ಅವ್ರದ್ದು ಕ್ಯಾಟ್ರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ರಾಮಕುಂಜದಲ್ಲಿ. 6 ವೆಹಿಕಲ್ ಇದೆ. ಪ್ರತಿ ವೆಹಿಕಲ್ ನಮ್ಮ ಶಾಲೆಗೊಮ್ಮೆ ಬರ್ತದೆ. ಮೊದಲು ನಾನೊಮ್ಮೆ ಆ ವೆಹಿಕಲ್ ಬಿಡಬೇಕು. ಪ್ರತಿ ಸಾರಿ ಹೇಳ್ತಾರೆ, ಈ ಶಾಲೆ ನನಗೆ ಕಲಿಸಿಕೊಟ್ಟಿದೆ ಸರ್ ಕ್ಯಾಟ್ರಿಂಗ್ ಸರ್ವಿಸ್. 6 ವೆಹಿಕಲ್ ಈ ವರ್ಷ, ಮೊನ್ನೆ ಜೂನಲ್ಲಿ ಬಂತು 6ನೇ ವೆಹಿಕಲ್. ಹೇಳಿ, ಬದುಕಲಿಕ್ಕೆ ಧೈರ್ಯ ಬೇಕಾಗೋದು, ಬದುಕಲಿಕ್ಕೆ ಸ್ವಲ್ಪ ಬಿಸ್ನೆಸ್ ಬೇಕಾದ್ದು, ಬದುಕಲಿಕ್ಕೆ ಸ್ವಲ್ಪ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕಾದ್ದು, ಬದುಕಲಿಕ್ಕೆ ಈ ಊರಿನ ಸತ್ವ ಬೇಕಾದ್ದು. ಆ ಸತ್ವವನ್ನು ತುಂಬಿಸಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಇದು ಅದ್ಭುತವಾದ ಪರಿಸರದಲ್ಲಿ ಇವತ್ತು ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರೂ ನೀವೆಲ್ಲ ಸೇರಿ ನಡೆಸಿಕೊಟ್ಟಿದ್ದೀರಿ. ಇವತ್ತು ಶಾಲೆಯ ದೇಣಿಗೆ ನೋಡಿದರೆ ಭಾರಿ ಖುಷಿಯಾಯಿತು. ಅದೇ ರೀತಿ ಕ್ವಾಲಿಟಿ ಎಜುಕೇಷನ್ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟು, ಸ್ಕಿಲ್ ಬೇಸ್ಡ್ ಎಜುಕೇಷನನ್ನು ಗಮನ ಕೊಟ್ಟರೆ ನಮ್ಮ ವಿದ್ಯಾರ್ಥಿಗಳು ಅದ್ಭುತವಾಗಿ ಮೂಡಿ ಬರ್ತಾರೆ. ಇವತ್ತಿಲ್ಲಿ ಅಮೇರಿಕಾದಲ್ಲಿದ್ದಾರೆ, ಬೇರೆ ಬೇರೆ ದೇಶದಲ್ಲಿದ್ದಾರೆ, ಬೇರೆ ಬೇರೆ ಊರಲ್ಲಿದ್ದಾರೆ. ಸುದ್ದಿ ಚಾನಲ್ ಮೂಲಕ ಅದನ್ನು ನೋಡ್ತಾರೆ. ಆ ಪ್ರೈಮರಿ ಶಾಲೆಯ ಕನೆಕ್ಷನ್ ಇದೆಯಲ್ಲ, ಅದು ಕೋಟಿ ಕೋಟಿ ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಬರುವ 22ನೇ ತಾರೀಕು ನನ್ನ ಶಾಲೆಯಲ್ಲಿ, ನಾನು ಕಲಿತ ಶಾಲೆಯಲ್ಲಿ ಕಾರ್ಯಕ್ರಮ ಇದೆ, ಸ್ಕೂಲ್ ಡೇ ಇದೆ. ಇದೇ 22ಕ್ಕೆ ನಾನು ಹೋಗ್ಲಿಕ್ಕಿಲ್ಲ. ಮಕ್ಕಳು ಎಷ್ಟಿದ್ದಾರೆ ಗೊತ್ತಾ, 32 ಮಕ್ಕಳಿದ್ದಾರೆ. ಆದರೆ ಪ್ರತಿ ತಿಂಗಳು ನಮ್ಮ ಹಳೆ ವಿದ್ಯಾರ್ಥಿಗಳು ಆನ್ಲೈನ್ ವರ್ಷಕ್ಕೊಮ್ಮೆ ಸೇರಿ ಅದಕ್ಕೆ ಬೇಕಾಗುವ ಎಲ್ಲ ಫಂಡನ್ನು ಕೊಡ್ತೇವೆ. ಇದು ಸಾಧ್ಯ ಆದ್ದು ಹೇಗಂದರೆ, ನನಗೆ ಪ್ರಾಥಮಿಕ ಶಿಕ್ಷಣ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮೊನ್ನೆ ಪ್ರಾಥಮಿಕ ಶಿಕ್ಷಕಿ ನನಗೆ ಫೋನ್ ಮಾಡಿದರು, ಜೆಸ್ಸಿ ಮೇಡಮ್ ಅಂತ ಹೆಸರು. ನಮಸ್ತೆ ಅಂತ ಹೇಳಿದೆ. ಗುರ್ತಾಯ್ತಾ ಕೇಳಿದರು, ಗುರ್ತಾಗಲಿಲ್ಲ. ಮತ್ತು ನಮಸ್ಕಾರ ಕೊಡ್ತೀರಿ, ಅದು ನನಗೆ ಟೀಚರ್ ಹೇಳಿದ ಸಂಸ್ಕಾರ ಅಂತ ಹೇಳಿದೆ. ಅವರು ಟೀಚರ್ ಅಂತ ನಂಗೆ ಗೊತ್ತಿಲ್ಲ. ನಾನು ಯಾರು ಗೊತ್ತಾಯ್ತಾ, ನಾನು ಜೆಸ್ಸಿ ಮೇಡಮ್, ನನ್ನ ಪರಿಚಯ ಉಂಟಾ ಕೇಳಿದರು. ಮೇಡಮ್ ನಿಮ್ಮ ಪರಿಚಯ ಅಲ್ಲ, ನೀವು ಹೇಳಿಕೊಟ್ಟ ಹ್ಯಾಂಡ್ ರೈಟಿಂಗ್ ಗೊತ್ತಿದೆ, ನೀವು ಹಾಕ್ಕೊಂಡ ಪೌಡರ್ನ ಸ್ಮೆಲ್ಲು ಇನ್ನೂ ನೆನಪಿದೆ ಅಂತ ಹೇಳಿದೆ. ಇನ್ನೂ ನೆನಪಿದೆ, ಯಾಕಂದರೆ ಆ ಕನೆಕ್ಷನ್ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ರೂಟ್ ಲೆವೆಲಲ್ಲಿ ಇರ್ತದೆ. ಹಾಗಾಗಿ ಇವತ್ತು ಪ್ರಾಥಮಿಕ ಶಿಕ್ಷಣವನ್ನು, ಪ್ರೌಢಶಾಲಾ ಶಿಕ್ಷಣವನ್ನು ಅತ್ಯುತ್ತಮವಾಗಿ ಕೊಟ್ಟರೆ ಅದ್ಭುತವಾಗಿ ಈ ಸಮಾಜವನ್ನು ಕಟ್ಬೋದು ಅಂತ ಹೇಳ್ತಾ, ಇವತ್ತೆಲ್ಲ ಮುಖಂಡರು, ಬೇರೆ ಬೇರೆ ಸಮಾಜದ ಮುಖಂಡರಿದ್ದಾರೆ, ಅದ್ಭುತವಾಗಿ ನೀವು ಸಂಘಟಿಸಿದ್ದೀರಿ. ಇದೊಂದು ಬೇರೆ ಊರಿಗೂ ಬೇರೆ ಪ್ರದೇಶಕ್ಕೂ ಇದನ್ನು ಮಾದರಿಯಾಗಿದೆ ಇವತ್ತು ಕಾರ್ಯಕ್ರಮ. KRG ಸರ್ ನನ್ನ ಮಾರ್ಗದರ್ಶಕರವರು, ಅವರು ನನಗೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಸಂತೋಷ್ ಅವರು ಮೊನ್ನೆ 1 ತಿಂಗಳ ಮೊದಲೇ ಬುಕ್ ಮಾಡಿದ ಕಾರಣ ನನಗೂ ಇವತ್ತು ಬರಲಿಕ್ಕೆ ಆಯಿತು, ಭಾಗಿಯಾಗಲಿಕ್ಕಾಯಿತು, ನಿಮ್ಮೊಟ್ಟಿಗೆ ಒಳ್ಳೆ ಸಮಯ ಕಳೀಲಿಕ್ಕಾಯಿತು. ಹಾಗೆ ಅತ್ಯಂತ ಖುಷಿಯಾಗಿದೆ ನನಗೆ.